ಇನ್ನು ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸಿಎಂ ಪಟ್ಟಕ್ಕೆ ಈಗ ಆಗ್ರಹ ಹೆಚ್ಚಾಗ್ತಾ ಇದೆ. ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಜೋರಾಯಿತು ಡಿಮ್ಯಾಂಡ್ ಪೈಪೋಟಿ. ಸಮುದಾಯವಾರುನೇ ಇಬ್ಬಿಬ್ಬರು ನಾಯಕರು, ಮೂರು ಜನ ನಾಯಕರಲ್ಲಿ ಪೈಪೋಟಿ ಈಗ ಏರ್ಪಟ್ಟಿದೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಪೋಸ್ಟ್ ಕೊಡಬೇಕು ಅಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ವೀರಶೈವ ಲಿಂಗಾಯತ ಸಮುದಾಯದ ಮಹಿಳಾ ಘಟಕ ಒತ್ತಾಯಿಸಿರೋದು. ರಾಯಚೂರಿನ ಬಸವೇಶ್ವರ ವೃತ್ತದಲ್ಲಿ ಡಿಸಿಎಂ ಪೋಸ್ಟ್ಗೆ ಆಗ್ರಹ ಕೇಳಿ ಬಂದಿದೆ. ಈಶ್ವರ್ ಖಂಡ್ರೆ ಫೋಟೋ ಹಿಡಿದು ಡಿಸಿಎಂ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ, ಆದ್ರೆ ಡಿಸಿಎಂ ಬೇಕೇ ಬೇಕು. ಖಂಡ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ರಾಷ್ಟ್ರೀಯ ಅಧ್ಯಕ್ಷರು. ಅವರಿಂದ ಇಡೀ ಸಮುದಾಯವೇ ಇದ್ದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ. ಹೀಗಾಗಿ ನಮ್ಮ ಸಮುದಾಯದ ನಾಯಕನಿಗೆ ಡಿಸಿಎಂ ಪಟ್ಟ ಕೊಡಿ ಅಂತೇಳಿ ಒತ್ತಾಯಿಸಿರುವಂತ ಒಂದಷ್ಟು ಪೋಸ್ಟರ್ಗಳನ್ನ ಹಿಡಿದು ಈಶ್ವರ್ ಖಂಡ್ರೆ ಅವರಿಗೆ ನೀವು ಡಿಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತ ಡಿಮ್ಯಾಂಡ್ ಈಗ ಹೆಚ್ಚಾಗ್ತಾ ಇದೆ. ಅದೇ ಘೋಷಣೆ ಹಾಕ್ರಿ ಮೇಡಮ್, ಡಿಸಿಎಂ ಆಗಲಿ ಅಂತ ಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಈಶ್ವರಖಂಡವರಲ್ಲ, ಆಸ್ತಿ ಮಾಡ್ಬೇಕಂತ ಬಂದಂತವ್ರಲ್ಲ. ಆದ್ರೆ ಒಂದು ಡಿಸಿಎಂ ಪೋಸ್ಟ್ ಕೊಟ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಂಗೆ ಆಗ್ತದೆ. ನಮ್ಮ ಸಮಾಜನ ಬೆಳೆಸುವಂತ ಕೆಲಸ ಸರ್ ಮಾಡ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ಇವತ್ತೆಲ್ಲ ನಾವು ನೋಡ್ತಾ ಇರ್ಬೇಕು. ಸಮಾಜದಲ್ಲಿಂದ ಹಾಸ್ಟೆಲ್ಗಳೆಲ್ಲ ಮಾಡ್ತಾ ಇದ್ದಾರೆ. ಭೀಮಣ್ಣ ಖಂಡ್ರೆ ಸರ್ ಅವರು ಸಹ ಅಷ್ಟೇ. ಆ ಟೈಮಲ್ಲಿ ಎಷ್ಟು ಒಂದು ನಾವು ಇವತ್ತು ನೋಡ್ತಾ ಇದೀವಿ. ಅವ್ರೆಲ್ಲ ಮಾಡಿದಂತ ಹಾಸ್ಟೆಲ್ಗಳು ಇವತ್ತಿಗೂ ಬಡ ವಿದ್ಯಾರ್ಥಿಗಳಿಗೆ ಎಷ್ಟೋ ಒಂದು ವಿದ್ಯೆಗಳು ಸಿಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಸರ್ ಅವರಿಗೆ ಒಂದು ಡಿಸಿಎಂ ಪೋಸ್ಟ್ ಕೊಟ್ರೆ ತುಂಬಾ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಅದ್ರ ಜೊತೆಯಲ್ಲಿ ಸರಿ ಕೊಟ್ಟೇ ಕೊಡ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಮಟ್ಟಕ್ಕೂ ಸಹ ಸಮಾಜದವರೆಲ್ಲ ಹೋಗಿ ಸಮಾಜ ಅವ್ರ ಹಿಂದೆ ಯಾವತ್ತೂ ಇರುತ್ತೆ, ಮುಂದೆ ಕೂಡ ಇದೆ, ಹಿಂದೇನು ಕೂಡ ಇರುತ್ತೆ. ಸಿಕ್ಕಿಲ್ಲ. ಕಲ್ಯಾಣ ಕರ್ನಾಟಕ ಯಾವಾಗಲೂ ನಮ್ಗೆ ಮಿನಿಸ್ಟ್ರಿಗಳು ಬರ್ತಾರೆ. ಮಿನಿಸ್ಟ್ರಿ ಯಾವ್ದೋ ಒಂದು ಊರಲ್ಲಿ ಇರ್ತಾರೆ, ಇಲ್ಲಿ ಒಂದು ಉಸ್ತುವಾರಿ ಕೊಡ್ತಾರೆ. ಇವತ್ತ ನಾವು ರಾಯಚೂರನ್ನೇ ನೋಡ್ಬೋದು. ಪಕ್ಕದಲ್ಲಿ ಯಾದಗಿರಿ ಎಷ್ಟು ಡೆವಲಪ್ಮೆಂಟ್ ಇದೆ, ನಮ್ಮ ರಾಯಚೂರು ಎಲ್ಲಿದ್ದು ಅಲ್ಲೇ ಇದೆ. ಈ ಮಟ್ಟಕ್ಕೆ ನಾವು ಇದೀವಿ. ರಾಯಚೂರು ಎಷ್ಟು ಡೆವಲಪ್ ಆಗ್ಬೇಕು ನೋಡ್ತಾ ಇರ್ಬೇಕು. ಎಲ್ಲ ಗಲ್ಲಿಗಳು ಅದನ್ನೆಲ್ಲ ಈಗ ಹೇಳಷ್ಟು ಸಮಯ ಅಲ್ಲ. ಆದ್ರೆ ಡಿಸಿಎಂ ಪೋಸ್ಟ್ ಮಾತ್ರ ನಮ್ಮ ಸಮಾಜಕ್ಕೆ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಂತೀವಿ. ಅದು ಡಿಕೆ ಸರ್ ಅವರು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಸಮಾಜ ಒಂದು ದೊಡ್ಡ ಸಮಾಜ, ವೀರಶೈವ ಸಮಾಜ ಅಂದ್ರೆ ದೊಡ್ಡ ಸಮಾಜ. ಆ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರ ಅಂತೇಳಿ ಮತ್ತೊಮ್ಮೆ ಇದ್ರ ಮೂಲಕ ನಾನು ಕೇಳ್ಕೊಂತಾ ಇದ್ದೀನಿ.